ಒಂದು ಹೆಣ ಸುಡೋಕೆ 8,000 ರೂಪಾಯಿ ಪಡೆಯುತ್ತಿರುವ ಚಾಮರಾಜಪೇಟೆ ಸ್ಮಶಾನದ ಕಾಂಟ್ರಾಕ್ಟರ್. ಇವಾಗ 8,000 ರೂಪಾಯಿ ತಗೊಂಡಾರೆ ಒಂದು ಬಾಡಿ ಸುಡಕ್ಕೆ. ಚಾಮರಾಜಪೇಟೆ ಸ್ಮಶಾನದಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗಿದೆ. ಸರ್ ನೋಟಿಸ್ ಬೋರ್ಡ್ ಅದೆಲ್ಲ ಕಾನೂನಿಗೆ ಸರ್, ನೋಟಿಸ್ ಬೋರ್ಡ್ ಪ್ರಕಾರ ಯಾರು ಮಾಡಲ್ಲ, ಕಾನೂನು ಪ್ರಕಾರ ಏನೂ ಇಲ್ಲ. ಹೆಣ ಸುಡೋ ಜಾಗದಲ್ಲಿ ಹಣ ಮಾಡಕ್ಕೆ ಇಳಿದಿರುವಂತಹ ಭ್ರಷ್ಟರು. ಕ್ಲೀನಿಂಗ್ ಕಾಸು ಕೊಡಬೇಕು, ಕ್ಲೀನಿಂಗ್ ಕಾಸು ಕೊಡಿ ಅಂತಾರೆ, ಕೊಟ್ಟಿಲ್ಲ ಅಂತಂದ್ರೆ ಬೈತಾರೆ. ದಿನಕ್ಕೆ 4 ಲಕ್ಷ ಸಂಪಾದನೆ. ಸುಮಾರು ನನ್ಗೆ ಗೊತ್ತಂಗೆ ಒಂದು 40 ಜನ 50 ಜನ ಕಳಿಸ್ಬಿಡ್ತಾರೆ. 3-4 ಲಕ್ಷ ಆಗುತ್ತೆ ಒಂದು ದಿವಸ ಪರ್ ಡೇಗೆ. ಕ್ಲೀನಿಂಗ್ ಹೆಸರಿನಲ್ಲಿ ಸಾವಿರ ರೂಪಾಯಿ ವಸೂಲಿ. ಸ್ನೇಹಿತರೆ ನೋಡ್ರಿ, ಇದು ಚಾಮರಾಜಪೇಟೆಯ ಒಂದು ಎಷ್ಟು ದುಡ್ಡು ಕೇಳ್ತಾ ಇದಾರೆ ಕ್ಲೀನ್ ಮಾಡಕ್ಕೆ. ದುಡ್ಡು 500 ಕೊಡಿ, 1000 ಕೊಡಿ, ಎಷ್ಟಾನ ಕೊಡಿ, ದುಡ್ಡು ಸಾಲ ಸಾಕು ಅಂತ ಯಾರು ಹೇಳಲ್ಲ. ಅಲ್ಲ, ಸರ್ಕಾರದಿಂದ ಅವರಿಗೆ ದುಡ್ಡು ಕೊಡ್ತಾ ಇದ್ರು ಕೂಡ ಅವ್ರು ಕೊಡ್ತಾರೆ, ನಾವು ಕೊಡ್ಲೇಬೇಕು ಸರ್. ಇಲ್ಲಿ ಕ್ಲೀನ್ ಮಾಡಕ್ ದುಡ್ಡು ಕೊಡಬೇಕು. ಇಲ್ಲ ಅಂದ್ರೆ ಏನು ಹಂಗೆ ಮೊನ್ನೆ ನಾವು ಸುಟ್ಬಿಟ್ಟು ಹೋದಾಗ ಮುರ್ಸೋಕೆ ಅದು ಚೀಟಿ ಕೊಡ್ತಾರೆ. ಚೀಟಿ ತಗೊಂಡು ತೋರ್ಸೋಗಿದ್ಗೆ ನೀವು ದುಡ್ಡು ಕೊಟ್ಟರೆ ರೆಡಿ ಮಾಡ್ತೀವಿ, ಕ್ಲೀನ್ ಮಾಡಲ್ಲ ಅಂತ ಹಂಗೆ ಓಪನ್ ಆಗಿ ಹೇಳ್ತಾರೆ ಅವರು. 500 ರೂಪಾಯಿ ಕೊಡ್ಬೇಕು, ಒಬ್ಬನಿಗೆ 1000 ರೂಪಾಯಿ ಕೊಡ್ಬೇಕು. ಅಲ್ಲ, ಇವಾಗ 8,000 ರೂಪಾಯಿ ತಗೊಂಡವ್ರೆ ಒಂದು ಬಾಡಿ ಸುಡಕ್ಕೆ. ಒಂದು ಬಾಡಿ ಸುಡಕ್ಕೆ 8,000 ತಗೊಂಡವ್ರೆ. ಸರ್ಕಾರದ ನೋಟಿಸ್ ಬೋರ್ಡ್ ಅಲ್ಲಿ ಅಷ್ಟಿಲ್ಲ ಯಾರು ಕೇಳ್ತಾರೆ? ನಾವು ಇವಾಗ ಬಂದಿರೋದು ಕಷ್ಟ, ನಾವು ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಯ್ತದ? ಅದಕ್ಕೇನೋ ಮದುವೆ ಅಧಿಕಾರಿಗಳು ಯಾರಿಗಾರ ಒಂದು ಇದಕ್ಕಾಗಿ ಒಂದು ನೋಡಿ ರಿಕ್ವೆಸ್ಟ್ ಮಾಡಿ ಮೇಂಟೆನೆನ್ಸ್ ಮಾಡ್ಬೇಕು. ಯಾರು ಮಾಡೋದಿಲ್ಲ. 8,000 ರೂಪಾಯಿ ಕೊಟ್ಟಿದ್ದೀವಿ, ನೀವೇ ಕೊಟ್ಟಿದ್ದೀವಿ. ನಾವೇ ಕೊಟ್ಟಿದ್ದೀವಿ. ಹಾಗಾದ್ರೆ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನ ಸುಡ್ತಾರೆ? ಸುಮಾರು ಎಷ್ಟು ಪೇಮೆಂಟ್ ಸರ್? 10,000 ಸರ್. 10,000ಕ್ಕೆ ನೀವು ಬೆಳಗ್ಗೆ 6 ಗಂಟೆ ಬಂದು ರಾತ್ರಿ ಎಷ್ಟು? ರಾತ್ರಿ ಅಲ್ಲ ಸರ್, ಮಧ್ಯಾಹ್ನ 1 ಗಂಟೆಗೆ ಹೋಗ್ತೀವಿ ಸರ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದಿಲ್ಲ ಸರ್? ನಾವು 3.5 ವರ್ಷದಿಂದ. 3.5 ವರ್ಷ ಮಾಡ್ತಾರೆ. 3 ವರ್ಷದಿಂದ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ, ಎಷ್ಟೊತ್ತಿಗೆ ಹೋಗ್ತೀರಾ? ಸರ್ ನಾನು 6:15ಗೆ ಬರ್ತೀನಿ. ಸಾಯಂಕಾಲ ಮಧ್ಯಾಹ್ನ 2:30 1 ಗಂಟೆಗೆ ಹೊರಟು. ಎಲ್ಲಾದ್ರೂ ಸಿಗ್ನೇಚರ್ ಏನಾದ್ರು ಮಾಡ್ತೀರಾ ಇಲ್ಲಿ ಬರ್ದೆ 6 ಗಂಟೆಗೆ ಬಂದು? ಸರ್ ನೀವು ಬಂದು ಏನು ಕೆಲಸ ಮಾಡ್ತೀರಾ ಎಲ್ಲ ಬಂದು? ಸರ್ ನಾನು ಕೆಳಗಡೆ ಕ್ಲೀನಿಂಗ್ ಮಾಡ್ತೀನಿ ಸರ್. ಏನು ಕ್ಲೀನಿಂಗ್ ಮಾಡ್ತೀರಾ? ಬುಡ್ದೆಲ್ಲ ಎತ್ತೋದು, ಬಡಿ ಬರ್ನಾಗಿರೋದು, ಅವ್ರದ್ದು ಅದೆಲ್ಲ ನಾನು ಎತ್ತಾಕ್ತೀನಿ. ಈ ಕಡೆ ಮೇಲ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ? ಮೇಲ್ಗಡೆ 4 ಜನ ಇರ್ತಾರೆ ಸರ್, ಕೆಳಗಡೆ 3 ಜನ ಇರ್ತೀವಿ ನಾವು. 4 ಜನ ಯಾರ್ಯಾರು ಇರ್ತಾರೆ ಸರ್? ಮುನಿಯಪ್ಪ, ಅನ್ನಮ್ಮ, ಇನ್ನೊಬ್ಬ ಇವತ್ತು ರಜದಲ್ಲಿದ್ದಾನೆ, ಇನ್ನೊಬ್ಬ ಬಂದವನೆ ಕೆಳಗಡೆ ಅವರೇ. ಹೌದಾ? ಅವ್ನು ಮತ್ತೆ ಇಲ್ಲಿ ಮೇಲ್ಗಡೆ ಕೆಲಸ ಮಾಡೋರು ಮೇಲ್ಗಡೆ ಸರ್ ಇಲ್ಲಿ ಮೇಲೇನೋ ಮಾಡ್ತಾರೆ ಕೆಲಸ. ಯಾಕಂದ್ರೆ ಅಲ್ಲಿ ದಯವಿಟ್ಟು ನಾನೇ ಇನ್ಚಾರ್ಜ್ ಹೇಳಿ, ನಾನೇ ಹೇಳ್ತಾ ಇದ್ದೀನಲ್ಲ. ಕಸ ನೋಡಿ ಸರ್, ಕಸ ನೋಡಿ. ನೀವು ಹೇಳೋ ಸುಳ್ಳು ಎಲ್ಲಿ ನಡೆಯಲ್ಲ. ಇಲ್ಲಿ ಕಸ ನೋಡಿ, ಇದು ಒಂದ್ ದಿನದ ಇದು. ವೀಕ್ಷಕರ ನೋಡಿ, ಇದು ಕಸ ಒಂದ್ ದಿನದ ಅಂತ ಹೇಳ್ತಾ ಇದಾರೆ. ಈ ಕಸ ಒಂದ್ ದಿನದ ಇದು. ಕಸ ನೋಡಿ ಸರ್, ಕಸ ಕ್ಲೀನ್ ಮಾಡ್ರಿ ಬಿಟ್ಟು ಏನಂದ್ರಿ ನೀವು? ಫಸ್ಟ್ ಏನಂದ್ರಿ? ಅವ್ರಿಗೆ ಅವಕಾಶ ಏನ್ ಅವಕಾಶ ಅಂತ ಅವ್ರಿಗೆ ಮಾಡ್ಕೊಡ್ತೀವಿ. ಅವಕಾಶನೇ ಹೇಳ್ತಾ ಇದ್ದೀನಿ ಅವ್ರು ಯಾರು ಅನ್ನೋದ್ರೆ ಸರ್. ನಾನು ಹೇಳ್ತೀನಿ ಕೇಳಿ, ಅವ್ರಿಗೆ ಏನ್ ಅವಕಾಶ ಅಂತ ಕೇಳಿ, ನನಗೆ ಏನ್ ಅವಕಾಶ ಮಾಡ್ಕೊಟ್ಟಿದ್ದೀನಿ ಅಂತ ಕೇಳಿ ಸರ್. ಹೇಳಿ, ಯಾವ ತರ ಅವಕಾಶ? ಏನ್ ಪ್ರೂಫ್ ತೋರ್ಸಕ್ ಆಗಲ್ಲ ಅಂತ ಹೇಳಿದ್ರೆ ತೋರಿಸಿ. ಮತ್ತೆ ಆಗ್ಲಿಂದ 1 ವಾರ ಆಯ್ತು ನಾನು ನಿಮ್ಗೆ ಹೇಳ್ತಾ ಇದ್ದೆ. ಸ್ಲಿಪ್ ಎತ್ಕರಮ್ಮನಪ್ಪ.